ಬೆಳಗಾವಿಯಲ್ಲಿ ವಕೀಲೆಯ ಮನೆ ಮೇಲೆ ಗುಂಡಿನ ದಾಳಿ ನಡೆದಿದೆ. ಮಂಡೋಳಿ ರಸ್ತೆಯಲ್ಲಿನ ಪೂಜಾ ಕಾಕತಕರ್ ಅವರ ಮನೆ ಮೇಲೆ ದಾಳಿಯಾಗಿದೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಗುಂಡಿನ ದಾಳಿ ಇದು. ವಕೀಲೆಯ ಮನೆ ಮೇಲೆ ಗುಂಡು ಹಾರಿಸಿದ್ದಾರೆ ದುಷ್ಕರ್ಮಿಗಳು. ನಿನ್ನೆ ರಾತ್ರಿ 1 ರಿಂದ 2 ಗಂಟೆ ಸುಮಾರಿಗೆ ಈ ಒಂದು ಗುಂಡಿನ ದಾಳಿಯಾಗಿದೆ. 18 ವರ್ಷಗಳಿಂದ ಲಾಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ಪೂಜಾ. ಹೈ ಪ್ರೊಫೈಲ್ ಕೇಸ್ಗಳ ಪರ ವಾದ ಮಾಡ್ತಿದ್ದಾರೆ. ಪೊಲೀಸರಿಂದ ಲಾಯರ್ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಮನೆಯ ಮೊದಲ ಮಹಡಿಯನ್ನ ಗುರಿಯಾಗಿಸಿಕೊಂಡು ಈ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ. ಮನೆಯ ಮೊದಲ ಮಹಡಿಯಲ್ಲಿ ಪೂಜಾ ಅವರ ಪುತ್ರಿ ಓದ್ಕೊಳ್ತಾ ಇದ್ರು. ಇಂತಹ ಸಂದರ್ಭದಲ್ಲೇ ಗುಂಡಿನ ದಾಳಿಯಾಗಿದೆ. ಪೂಜಾ ಅವರ ಪುತ್ರಿ ಸಂಸ್ಕೃತಿ ಮೊದಲ ಮಹಡಿಯಲ್ಲಿ ಓದುತ್ತಾ ಕೂತಿದಂತಹ ಸಂದರ್ಭದಲ್ಲೇ ಮೊದಲ ಮಹಡಿಯನ್ನೇ ಗುರಿಯಾಗಿಸಿ ಗುಂಡು ಹಾರಿಸಿದ್ದಾರೆ. ಆ ದುಷ್ಕರ್ಮಿಗಳ ದಾಳಿಗೆ ಮನೆಯ ಗ್ಲಾಸ್ ಮೇಲೆ ಆ ಫೈರಿಂಗ್ ಮಾರ್ಕ್ ಕೂಡ ಬಿದ್ದಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದೀವಿ. ವಕೀಲೆಯ ಮನೆ ಇದು. ಆ ಗ್ಲಾಸ್ ಮೇಲೆ ಆ ಗುಂಡು ಹಾರಿಸಿರುವಂತಹ ಮಾರ್ಕ್ಸ್ ಕೂಡ ನಾವು ಮಾರ್ಕ್ ಮಾಡಿ ತೋರಿಸ್ತಿದೀವಿ. ನೋಡಿ, 23 ನೈಟ್ ಮಾರ್ನಿಂಗ್ 2:30 24 ಸ್ಟಾರ್ಟ್ ಆಗಿತ್ತು. 2:30 ಆಗೈತೆ ರಾತ್ರಿ. ಅದು ಅರೌಂಡ್ 2:30 ಒಳಗೆ ಅವ್ರು ಏನಾಗಿತ್ತು, ಒಂದು ಪಪ್ಪಿ ಇದೆ ಡಾಗ್ಗೆ ಸ್ವಲ್ಪ ಕಟ್ಟಾಗಿ ತೆಳಗ್ ಬಂದು ಅಂತ ಅವ್ರ ತಲೆ ಒಳಗೆ ಆ ಟೈಮ್ ಆಗಿದೆ ಸರ್. ಆಕ್ಚುಲಿ ಆ ಟೈಮ್ ತೆಳಗ್ ಇದು ಮಾಡಿದ್ಮೇಲೆ ಶೂಟ್ ಆಗಿದೆ ಸರ್. ಅವ್ರು ಫೈರ್ ಮಾಡಿದಾರೆ ಸರ್. ಅದು ಆ ಟೈಮ್ ಆಕ್ಚುಲಿ ಅವ್ರು ತೆಳಗಿದ್ರೆ ಅವ್ರಿಗೆ ಇದು ಹತ್ತಿತ್ತು. ಮತ್ತು ಈ ಹುಡುಗಿಗೆ ನಮ್ಮ ಡಾಕ್ಟರ್ಗೆ ಇಲ್ಲ ಇರಂಗಿಲ್ಲ. ಅವರು ಸ್ಟಡಿ ಮಾಡಿ ತೆಳಗ್ ಬರ್ತಾರ ಸರ್. ಅದು ಆದ್ಮೇಲೆ ಅವ್ರ ಭಯ ಒಳಗೆ ಏನಾಗಿತ್ತು ಅವ್ರು ಹೇಳಿಲ್ಲ, ಗಡ್ಬಡಿ ಒಳಗ. ಮತ್ತೆ ಅದು ಲೈಟ್ ಬಿ ಇದು ಆತ, ಫ್ಲಕ್ಚುಯೇಟ್ ಆತ. ಮತ್ತೆ ಸ್ವಲ್ಪ ಮಳಿ ಬಂದು ಜಿರ್ಜಿರ್ ಬಂದ್ಮೇಲೆ ಅವ್ರು ಏನು ಭಯ ಒಳಗೆ ಡೈರೆಕ್ಟ್ ಅಲ್ಲಿ ಮಲಗಿದಾರೆ. ಮುಂಜಾನೆ ಬಿ ಭಯ ಒಳಗೆ ಹೇಳಿಲ್ಲ. ಆಮೇಲೆ ಮಧ್ಯಾಹ್ನ ನಮಗೆ ವಾಟ್ಸಪ್ ಮಾಡಿದ್ರು, ಮಮ್ಮಿ ನೋಡಂತ ಏನು ವಾಟ್ಸಪ್ ನೋಡಿದ್ವಿ ಅಂತ. ಮತ್ತು ನಾನೇ ಹೇಳಿದ್ದೀನಿ, ಜಸ್ಟ್ ಜನರಲ್ ತಗೊಂಡಿನಿ, ಏನು ಇದು ನೀನೇ ಹೊಡಿದ್ಯಾ ಅಂತ ಹೇಳಿದ್ದೀನಿ. ಇಲ್ಲ ಮಮ್ಮಿ ರಾತ್ರಿ ಆಗಿತ್ತು, ನಾ ಭಯ ಟೆನ್ಷನ್ ಒಳಗೆ ನಾ ಇದು ಹೇಳಿಲ್ಲ. ಆಮೇಲೆ ನಾ ಪೊಲೀಷನ್ಗೆ ಫೋನ್ ಮಾಡಿದ್ರೆ ನೋಡಿದ್ರು ಅವ್ರಿಗೆ ಗಂಧ ಇದು ಐತೆ ಅಂತ ಮಾಡಿದ್ದೀನಿ. FIR ಎಸ್ ಎಲ್ಲ SCP ಎಲ್ಲ ಅವ್ರ ಇನ್ವೆಸ್ಟಿಗೇಷನ್ ನಡ್ತೈತಿ. ಹೈ ಪ್ರೊಫೈಲ್ ಕೇಸಸ್ ಬಿ ಐತಿ, ಒಂದು ಕೇಸಸ್ ನಡೀತೈತಿ. ಅದು ಯಾರು ನೋಡ್ಬೇಕು, ಯಾರಿದೆ ಇನ್ವೆಸ್ಟಿಗೇಷನ್ ನೋಡ್ತಾರೆ. ಏನು ಪ್ರೊಫೆಷನಲ್ ವೈಸ್ ದುಶ್ಮನ್ ಅಂತ ಇಲ್ಲ. ಮತ್ತು ಕೇಸಸ್ ಪರ್ಸನಲ್ ಕೇಸಸ್ ಬಿ ಐತಿ, ಆ ಥರ ಒಳಗೆ ಬಿ ಇರ್ಬೋದು. ನೋಡಬೇಕು ಏನಾಗ್ತದೆ. 23 ನೈಟ್. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ರಾತ್ರೋರಾತ್ರಿ ಗುಂಡು ಹಾರಿಸಿರುವಂತಹ ಈ ದುಷ್ಕರ್ಮಿಗಳು ಯಾರು, ಯಾವ ಪ್ರೊಫೈಲ್ಗೆ ಸಂಬಂಧಪಟ್ಟಂತೆ ಈ ಒಂದು ದಾಳಿ ನಡೆದಿದೆ? ಏನಾದ್ರೂ ಲಾಯರ್ಗೆ ಜೀವ ಭಯವನ್ನ ಹುಟ್ಟು ಹಾಕುವಂತಹ ಸಂಚ ಇದು ಹೇಗೆ? ಚೈತ್ರ, ಸದ್ಯ ಈಗ ಈ ಪ್ರಕರಣವನ್ನ ಬೆಳಗಾವಿ ಗ್ರಾಮೀಣ ಪೊಲೀಸರು ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ಮಹಿಳೆ ಏನು ವಕೀಲೆಯನ್ನ ಹೆದರಿಸಲು ಈ ರೀತಿ ಏನು ದುಷ್ಕರ್ಮಿಗಳು ಕೃತ್ಯಕ್ಕೆ ಕೈ ಹಾಕಿದ್ರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಆರಂಭಿಸಲಾಗಿದೆ. ಬೆಳಗಾವಿಯ ಮಂಡೋಳಿ ರಸ್ತೆಯ ಭವಾನಿ ನಗರದಲ್ಲಿರುವಂತಹ ಈ ಒಂದು ವಕೀಲೆ ಪೂಜಾ ಕಾಕತ್ಕರ್ ಅವರ ಮನೆಯ ಮೇಲೆ ನಿನ್ನೆ ರಾತ್ರಿ ಸುಮಾರು 1 ರಿಂದ 2 ಗಂಟೆಯ ಮಧ್ಯದಲ್ಲಿ ಒಂದು ಫೈರಿಂಗ್ ಮಾಡಲಾಗಿದೆ. ಮೊದಲ ಮಹಡಿಯ ಕಿಟಕಿಗೆ ಈ ಒಂದು ಗುಂಡು ತಲುಗಿರ್ತಕ್ಕಂಥದ್ದು. ಈಗ ಗುಂಡು ಬಿದ್ದಂತಹ ಕಿಟಕಿಯನ್ನ ಪೊಲೀಸರು FSL ಗೆ ರವಾನೆ ಮಾಡಿದ್ದಾರೆ ಮತ್ತು ಒಳಗಡೆ ಫೊಕೋ ಟೀಮ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಈಗ ಎಲ್ಲ ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಏನು ವಕೀಲೆ ಕೂಡ ಈಗ ವಕೀಲೆಯಿಂದ ಹೇಳಿಕೆಯನ್ನು ಕೂಡ ಪೊಲೀಸರು ಪಡೆದಿದ್ದಾರೆ. ವಕೀಲರು ಯಾರ ಮೇಲೆ ಅನುಮಾನ ಇದೆ ಮತ್ತು ಯಾಕಾಗಿ ನಡೆದಿದೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಬೆಳಗಾವಿ ಗ್ರಾಮೀಣ ಪೊಲೀಸರು ಈ ಬಗ್ಗೆ ಒಂದು ದೂರು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಚೈತ್ರ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸರೀಗ ಮನೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಯಾರಿರ್ಬೋದು ಈ ಒಂದು ಆರೋಪಿಗಳು, ಯಾಕೆ ಈ ರೀತಿಯ ಒಂದು ದುಷ್ಕೃತ್ಯವನ್ನು ಎಸಗಿದ್ದಾರೆ? ಸಾಮಾನ್ಯವಾಗಿ ವಕೀಲರು ಅಂತ ಅಂದಮೇಲೆ ಅವರು ಹೈ ಪ್ರೊಫೈಲ್ ಕೇಸನ್ನ ಮೊದಲೇ ಇವರು ಪೂಜಾ ಕಾಕತ್ಕರ್ ಅವರು ಹೈ ಪ್ರೊಫೈಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಪರ ವಿರೋಧ ಇದ್ದೇ ಇರುತ್ತೆ, ದ್ವೇಷಗಳು ಕೂಡ ಹುಟ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ದಾಳಿಯಾಗಿದೆಯಾ ಅಥವಾ ವೈಯಕ್ತಿಕ ಜಿದ್ದಿಗೆ ಏನಾದರೂ ಈ ವಕೀಲರ ಮನೆಯ ಮೇಲೆ ದಾಳಿ ಮಾಡಲಾಗಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ವಚನಾನಂದ ಸ್ವಾಮೀಜಿ ಮೇಲೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠದ ಹಣ ದುರ್ಬಳಕೆಯ ಆರೋಪಕ್ಕೆ ನಾಳೆ ತಿರುಗೇಟು ನೀಡಲಿದ್ದಾರೆ. ನಾಳೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಸಭೆ ನಡೆಯಲಿದೆ. ಮಠದ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಏನಿತ್ತು, ಈ ಆರೋಪದಲ್ಲಿ ನಾಳೆಗೆ ಸ್ಪಷ್ಟೀಕರಣವನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ. ಖರ್ಚು ವೆಚ್ಚದ ಲೆಕ್ಕವನ್ನ ಕೊಡಲಿದ್ದಾರೆ ಟ್ರಸ್ಟಿಗಳು.
20 ಕೋಟಿ ಖರ್ಚು ವೆಚ್ಚದ ಲೆಕ್ಕದ ಬಗ್ಗೆ ಕುತೂಹಲ ಮೂಡ್ತಾ ಇದೆ. ನಾಳೆಯ ಸಭೆ ಬಗ್ಗೆ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಅನ್ಯ ಸಮಾಜದವರನ್ನ ಕರೆತಂದು ಗಲಾಟೆ ಮಾಡುವಂತ ಹುನ್ನಾರ ಇದೆ. ಬೌನ್ಸರ್ಗಳಾಗಿರ್ಬೋದು ಅಥವಾ ರೌಡಿಗಳನ್ನ ಕರ್ಕೊಂಡು ಬಂದ್ರೆ ನಡೆಯಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಜನ ಎಲ್ಲದಕ್ಕೂ ಕೂಡ ಸಿದ್ಧರಿರ್ತಾರೆ ಅಂತ ಸಂದರ್ಭ ಏನಾದ್ರೂ ಬಂದ್ರೆ ಅಂತ ಮಾಜಿ ಶಾಸಕರು ಹೇಳಿಕೆಯನ್ನ ನೀಡಿದ್ದಾರೆ. ಯಾರು ಕೂಡ ಬಳೆ ತೊಡ್ಕೊಂಡಿಲ್ಲ, ಗಟ್ಟಿಯಾಗಿದ್ದೀವಿ. ಉಮಾಪತಿಯವರಿಗೆ ನಾನು ಮನವಿ ಮಾಡ್ತೇನೆ, ಸ್ವಾಮೀಜಿ ಮೇಲೆ ಹಲ್ಲೆ ಆದ್ರೆ ನೀವೇ ಹೊಣೆ ಆಗ್ತೀರಾ ಅಂತ ಮಾಜಿ ಶಾಸಕರು ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಈ ರೀತಿ ಹೇಳಿಕೆಯನ್ನ ನೀಡಿರುವಂತದ್ದು. ನಾಳೆ ನಡೆಯಲಿರುವಂತಹ ಸಭೆಯಲ್ಲಿ ಯಾವುದೇ ರೀತಿ ಗಲಾಟೆ ಗದ್ದಲಗಳಾಗ್ಲಿ ಅಥವಾ ಏನಾದ್ರೂ ಸ್ವಾಮೀಜಿ ಮೇಲೆ ಅಟ್ಯಾಕ್ ಆದ್ರೆ ನೀವೇ ಜವಾಬ್ದಾರಿ ಅಂತ ಗುಡುಗಿದ್ದಾರೆ ಮಾಜಿ ಶಾಸಕರು. ನಾವು ಎಲ್ಲರೂ ಅಲ್ಲಿ ಹೋಗ್ತೇವೆ, ನಾವೇನು ಯಾರು ಹೋಗಲ್ಲ ಅಂತ ಹೇಳಲ್ಲ, ಹೋಗ್ತೇವೆ. ನಾವು ಈಗ ತಮ್ಮ ಗಮನಕ್ಕೆ ಇಷ್ಟವರೆಗೆ ಅಂತಂದ್ವಲ್ಲ, ಈ ಎಲ್ಲ ವಿಷಯವನ್ನು ಅವ್ರ ಗಮನಕ್ಕೆ ತರ್ತೇವೆ. ನಮ್ಮ ಲೆಕ್ಕ ಸಮಿತಿ ಚಳವಳಿಗೆ ಮನವಿಗೆ ಸ್ಪಂದಿಸಿ ಯಾವುದೇ ಅಹಿತಕರ ಘಟನೆಗಳು ನಡೀಲಾರ್ದಂಗೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಗುರುತರವಾದ ಜವಾಬ್ದಾರಿಯನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಸಮಾಧಾನದಿಂದ ಕುತ್ಕೊಂಡು ಒಂದು ಕಾಲಾವಕಾಶ ಕೊಟ್ಕೊಂಡು ಮುಂದೂಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಅದರಿಂದ ಅವರಿಗೆ ಎಫೆಕ್ಟ್ ಹೊರತು ನಮಗೇನಿಲ್ಲ. ಅವ್ಯವಹಾರ ಸುಮಾರು 20-25 ಕೋಟಿ ಹತ್ತತ್ರ ಅವ್ಯವಹಾರನೇ ಆಗೈತಿ. ಅವ್ರು ಕೊಟ್ಟಿರೋದ 27 ಕೋಟಿ ಲೆಕ್ಕ ಮೌಖಿಕವಾಗಿ ಕೊಟ್ಟಿರೋದು. ಹಾಂ, ಸರ್ಕಾರದ ಅನುದಾನ ಸೇರಿ ಕರೆಕ್ಟ್ 13 ಕೋಟಿ ಸರ್ಕಾರದ ಅನುದಾನ. ಆ ಸರ್ಕಾರದ ಅನುದಾನ ಸೇರಿ 27 ಕೋಟಿ ಲೆಕ್ಕ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಪೊಲೀಸ್ ಇಲಾಖೆಗೆ ನಾವೀಗಾಗಲೇ ಪತ್ರ ಕೊಟ್ಟಿದ್ದೀವಿ. ಸಮಾಜ ಬಾಂಧವರು ಅಷ್ಟೇ ನಾಳೆ ಬರಬೇಕು. ಅನ್ಯ ಸಮಾಜದವ್ರನ್ನ ಕರೆದುಕೊಂಡು ಬಂದು ಗಲಾಟೆ ಮಾಡಬೇಕು ಅಂತ ಹುನ್ನಾರ ನಡೆಸಿದ್ದಾರೆ. ನಾಳೆ ಯಾರೇ ಬರಲಿ, ಸಮಾಜ ಬಾಂಧವರು ದೇಣಿಗೆ ಕೊಟ್ಟವರಾಗಲಿ, ಹೋರಾಟ ಮಾಡಿದವರಾಗಲಿ, ಮತ್ತೊಬ್ಬರಾಗಲಿ. ಆದರೆ ಈ ಬೌನ್ಸರ್ಸ್ ಕರ್ಕೊಂಬಂದೆ, ರೌಡಿಗಳು ಕರ್ಕೊಂಬಂದೆ, ಅಯ್ಯೋ ರಾಮನೇ, ಇವರೆಲ್ಲ ಕಣಿಗೆ ಮುಂದೆ ಯಾವ ಬೌನ್ಸರ್ಸು ನಡೆಯೋದಿಲ್ಲ, ಯಾವ ರೌಡಿಗಳು ನಡೆಯೋದಿಲ್ಲ. ಇವತ್ತು ನೀವು ಬೌನ್ಸರ್ಸ್ ಕರ್ಕೊಂಬಂದು ಮತ್ತೊಂದು ಮುಗಿದೊಂದು ಮಾಡಬೇಕು ಅಂತ ಏನು ಚಿಂತನೆ ಮಾಡಿದ್ದೀರಿ, ಇದನ್ನು ಅಲ್ಲಿಗೆ ಕೈ ಬಿಡಬೇಕು. ಸಂದರ್ಭ ಬಂದರೆ ಜನ ಎಲ್ಲದಕ್ಕೂ ಸಿದ್ಧರಿರ್ತಾರೆ. ನಾವು ಕಣಿಗೆ ಎಲ್ಲ ಆ ಗಟ್ಟಿತನ ಇದೆ ಅಂತ ಹೇಳ್ತಾ ಇರೋದು. ಯಾರೇನು ಬಳೆ ತೊಟ್ಕೊಂಡಿಲ್ಲ, ಗಟ್ಟಿಯಾಗೇ ಇದೆ ಸಮಾಜ. ಖಂಡಿತವಾಗಿ ನಾಳೆ ನಡೀತಕ್ಕಂಥ ಏನು ಸಭೆ, ನಾನು ಗೌರವಪೂರ್ವಕವಾಗಿ ಉಮಾಪತಿಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲರ ಪರವಾಗಿ ಅವಸರದ ಲೆಕ್ಕ ಕೊಡೋದನ್ನು ನಿಲ್ಲಿಸ್ರಿ. ಸ್ವಾಮೀಜಿಗಳ ಮೇಲೆ ಏನಾದರೂ ಅಲ್ಲೇ ಆದರೆ ಅದು ನೀವೇ ಹೊಣೆಗಾರರಾಗ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಹರಿಹರ ಪಂಚಮಸಾಲಿ ಪೀಠದ ಈ ವಿವಾದ ನಾಳೆ ನಡೆಯುವಂತಹ ಸಭೆಯಿಂದ ಒಂದು ಸ್ಪಷ್ಟೀಕರಣ ಸಿಗೋ ಸಾಧ್ಯತೆ ಇದೆಯಾ, ಅಥವಾ ಈ ವಿವಾದ ಮತ್ತಷ್ಟು ತೀವ್ರ ಸ್ವರೂಪ ಪಡೆಯೋ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಎಸ್ ಚೈತ್ರ, ಏನು ಈ ಪಂಚಮಸಾಲಿ ವೀರಶೈವ ಪೀಠದಲ್ಲಿ ಸಾಕಷ್ಟು ಹಗರಣ ಆಗಿದೆ ಅಂತ ಸಾಕಷ್ಟು ಕಳೆದ 1 ತಿಂಗಳಿಂದ ಕೂಡ ಲೆಕ್ಕ ಕೊಡಿ ಅಂತೇಳಿ ಕೆಲವೊಂದಿಷ್ಟು ಭಕ್ತರು ಕೂಡ, ಅದರಲ್ಲಿ ಶಾಸಕರು, ಮಾಜಿ ಶಾಸಕರು ಕೂಡ ಇರುವಂತದ್ದು. ಅದರಲ್ಲಿ ಏನು ಲೆಕ್ಕ ಕೊಡಿ ಚಳುವಳಿ ಅಭಿಯಾನದಲ್ಲಿ ಈ ಸಾಕಷ್ಟು 1 ತಿಂಗಳಿಂದ ಕೂಡ ಕೇಳಿದ್ರು ಕೂಡ ಅವರು ಬಂದಾಗ ಇವರು ಬರ್ತಾ ಇರಲ್ಲ, ಭಕ್ತರು ಬಂದಾಗ ಟ್ರಸ್ಟಿಗಳು ಬರ್ತಾ ಇರಲ್ಲ. ಈಗ ನಾಳೆ ಟ್ರಸ್ಟಿಗಳೇ ಲೆಕ್ಕ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ನಾಳೆ ಮಠದಲ್ಲೇ ಬಂದು ನಾವು ಲೆಕ್ಕವನ್ನ ಕೊಡ್ತೀವಿ ಅಂತೇಳಿ ಟ್ರಸ್ಟಿ ಅವರು ಈಗ ಮುಂದೆ ಬಂದಿರುವಂತದ್ದು. ಆದ್ರೆ ಈ ಭಕ್ತರು ಮತ್ತೆ ಈ ಮಾಜಿ ಶಾಸಕರುಗಳು ಕೆಲವರು ಏನಿದ್ದಾರೆ, ಇವರು ಈಗ ನಿಮ್ಮ ಲೆಕ್ಕವನ್ನ ನಾವು ಒಪ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಹಣ, ಕೋಟ್ಯಾಂತರ ರೂಪಾಯಿ ಹಣ ಸರ್ಕಾರದಿಂದ ಕೂಡ ಬಂದಿದೆ. ಅದಲ್ಲದೆ ಕೂಡ ಭಕ್ತರು ಕೂಡ
ಏನು ದವಸ ಧಾನ್ಯಗಳಿರ್ಬೋದು, ಬಂಗಾರ ಇರ್ಬೋದು, ಇನ್ನಿತರ ವಸ್ತುಗಳ ಮುಖಾಂತರ ದಾನ ರೂಪದಲ್ಲಿ ಕೊಟ್ಟಿರುತ್ತಾರೆ. ಆದ್ರೆ ಈ ಕೊಟ್ಟಿರುವಂತಹ ಲೆಕ್ಕ ಸಂಪೂರ್ಣವಾಗಿ ಪಕ್ಕಾ ಇದ್ರೆ ಮಾತ್ರ ನೀವು ಬರಬೇಕು ಅಂತ ಈಗ ಸದ್ಯಕ್ಕೆ ಇವರು ಭಕ್ತರು ಕಡೆ ಅಂತವ್ರು ಹೇಳ್ತಿರುವಂತದ್ದು ಲೆಕ್ಕ ಕೊಡಿ ಚಳುವಳಿಯವರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ನಾವೆಲ್ಲ ಕೂಡ ಲೆಕ್ಕ ಸರಿಯಾಗಿದೆ ಅಂತೇಳಿ ಟ್ರಸ್ಟಿ ಅವರು ಹೇಳ್ತಾ ಇರುವಂತದ್ದು. ಆದ್ರೆ ಇನ್ನು ಇವರು ಏನು ಈಗಾಗಲೇ ಕಲೆ ಹಾಕಿರುವಂತೆ ಒಂದಿಷ್ಟು ಸಾಕಷ್ಟು ಒಂದು 20 ಕೋಟಿಗೂ ಅಧಿಕ ಇನ್ನೂ ಹಣ ಬಿಟ್ಟು ಹೋಗಿದೆ, ಅದು ಕೂಡ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಇವರು ಯಾವ್ದೋ ಒಂದು ಕಾಟಾಚಾರದ ಲೆಕ್ಕವನ್ನ ನಮಗೆ ಒಪ್ಪಿಸ್ಲಿಕ್ಕೆ ಬರ್ತಾ ಇದಾರೆ. ಆದ್ರೆ ಇದು ಆಗೋದಿಲ್ಲ. ಇನ್ನೂ ಬೇಕಾದ್ರೆ 2-3 ತಿಂಗಳುಗಳ ಕಾಲ ಸಮಯವನ್ನು ತೆಗೆದುಕೊಳ್ಳಿ, ಸಂಪೂರ್ಣವಾದ ಲೆಕ್ಕವನ್ನ ಕೊಟ್ರೆ ಮಾತ್ರ ತಗೊಳ್ತೀವಿ ಅಂತ ಹೇಳಿ ಈಗ ಏನು ಲೆಕ್ಕ ಕೊಡಿ ಚಳುವಳಿ ಹೋರಾಟ ಮಾಡಿದ್ರು ಸಮಿತಿಯವರು ಭಕ್ತರು ಈಗ ಹೇಳ್ತಿರುವಂತದ್ದು. ಆದ್ರೆ ಇದು ಬೆನ್ನಲ್ಲೇ ಈಗ ಏನು ಟ್ರಸ್ಟಿ ಅಧ್ಯಕ್ಷರು ಏನಿದ್ರು ಅವರು ಈಗ ಸದ್ಯ ಏನು ಟ್ರಸ್ಟಿಯಲ್ಲಿರ್ತಕ್ಕಂತಹ 3 ಜನರನ್ನ ಇವತ್ತು ಉಚ್ಚಾಟನೆ ಮಾಡಿರುವಂತದ್ದು. ಏನು ಉಮಾಪತಿ ಇರ್ಬೋದು, ಚಂದ್ರಶೇಖರ್ ಪೂಜಾರಿ, ಜ್ಯೋತಿ ಮಿರ್ಜಾ, ಏನು 3 ಜನ ಇವರು ಕೂಡ ನಾಳೆ ಲೆಕ್ಕ ಕೊಡ್ಬೇಕಾಗಿತ್ತು, ಅಂತವ್ರನ್ನ ಇವತ್ತು ಏನು ಉಚ್ಚಾಟನೆ ಮಾಡಿದ್ದಾರೆ. ಈಗ ಸಾಕಷ್ಟು ಕುತೂಹಲ ಕೆರಳಿಸುವಂತದ್ದು. ಯಾಕಂದ್ರೆ ಈಗ ನಾಳೆ ಲೆಕ್ಕ ಕೊಡಕ್ ಬರುವಂತವ್ರನ್ನ ಈಗ ಉಚ್ಚಾಟನೆ ಮಾಡಿರೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಏನು ಇವರೆಲ್ಲರೂ ಕೂಡ ಲೆಕ್ಕ ಕೊಡ್ಲಿಕ್ಕೆ ನಾಳೆ ಒಂದ್ ವೇಳೆ ಅಹಿತಕರ ಘಟನೆ ಆಗ್ಬೋದು ಅನ್ನೋ ಮುನ್ನೆಚ್ಚರಿಕೆ ಕ್ರಮವಾಗಿ ಬೌನ್ಸರ್ಸ್ ಕರ್ಕೊಂಡ್ ಬರ್ತೀವಿ ಅಂತ ಈಗಾಗಲೇ ಏನು ಕೆಲವೊಂದ್ ಕಡೆ ಮಾಹಿತಿ ಹೇಳಿದ್ದಾರೆ. ಹಾಗಾಗಿ ಏನು ಒಂದು ವೇಳೆ ಏನಾದ್ರು ಬೌನ್ಸರ್ಸ್ ಬಂದ್ರೆ ಅಲ್ಲಿ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳಿ ಚಳುವಳಿ ಅವರು ಒಂದು ಪಟ್ಟಿಡಿರುವಂತದ್ದು. ಒಂದು ವೇಳೆ ನೀವೇನಾದ್ರೂ ಬೌನ್ಸರ್ಸ್ ಅಥವಾ ಟ್ರಸ್ಟಿಗಳನ್ನ ಬಿಟ್ಟು ಅಥವಾ ಮಠದ ಭಕ್ತರನ್ನ ಬಿಟ್ಟು ಬೇರೆ ಯಾರಾದ್ರೂ ಹೊರಗಡೆಯಿಂದ ಬಂದ್ರೆ ನಾವು ಸಹಿಸೋದಿಲ್ಲ ಅನ್ನೋ ಮಾತನ್ನ ಈಗ ಭಕ್ತರು ಹೇಳ್ತಾ ಇರುವಂತದ್ದು. ಅದಲ್ಲೇ ಕೂಡ ಏನು ಸ್ವಾಮೀಜಿಯನ್ನ ನಾಳೆ ಒಂದು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಏನು ಟ್ರಸ್ಟಿ ಅವರು ಒಂದು ಪಟ್ಟಿಡಿದ್ರು. ನಾಳೆ ಒಂದ್ ವೇಳೆ ಹೋಗದೆ ಇದ್ರೆ ಹೊರ ಹಾಕ್ತಿವಿ ಕತ್ತಿಡಿದು ಅಂತ ಕೂಡ ಹೇಳಿದ್ರು. ಹಾಗಾಗಿ ಒಂದು ವೇಳೆ ಸ್ವಾಮೀಜಿಯನ್ನೇನಾದ್ರೂ ಮುಟ್ಟಿದ್ರೆ ಮುಂದಿನ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಈಗ ಎಚ್ಚರಿಕೆಯನ್ನ ಟ್ರಸ್ಟಿ ಅವರಿಗೆ ಈಗ ಏನು ಲೆಕ್ಕ ಕೊಡಿ ಚಳುವಳಿಯವರು ಈಗ ಒಂದು ಹಾಕಿರುವಂತದ್ದು. ಹೀಗಾಗಿ ಸಾಕಷ್ಟು ನಾಳೆ ಏನು ಲೆಕ್ಕ ಕೊಡುವಂತ ಏನು ಕಾರ್ಯಕ್ರಮ ಇದೆ, ಇದರಲ್ಲಿ ಸಾಕಷ್ಟು ಒಂದು ಬೆಳವಣಿಗೆ ಆಗುವ ಸಾಧ್ಯತೆಗಳು ಎಲ್ಲ ಇದೆ. ಚೈತ್ರ, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.